ಟಿ ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಯಿತು. ಒಂದ್ಸಲಿ ಮಡಿಸಿ ಸಮಯ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸೋಸಲೆ ಗ್ರಾಮದಲ್ಲಿ ಆದರ್ಶ ಪಿಯು ಕಾಲೇಜು ಆರಂಭಕ್ಕೆ ಮಂಜೂರು ಮಾಡಿದೆ. ಹೋಬಳಿಯಲ್ಲಿ ಹೆಚ್ಚು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಇರುವುದರಿಂದ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಮುಂದುವರೆದು ಮಾತನಾಡಿದ ಅವರು, ಸೋಸಲೆ ಗ್ರಾಮದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಇಂದು ಚಾವಡಿ, ಸಿಸಿ ರಸ್ತೆ ಹಾಗೂ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೇವೆ ಮತ್ತು ಗ್ರಾಮಸ್ಥರು ಇನ್ನು ಕೆಲವು ಕಾಮಗಾರಿಗಳ ಅನುಷ್ಠಾನಕ್ಕೆ ಮನವಿ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಆ ಕಾಮಗಾರಿಗಳಿಗೂ ಅನುದಾನ ಬಿಡುಗಡೆಗೊಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಮಹೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಮಹದೇವ ಸ್ವಾಮಿ, ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ನಿಮಗೆ ಪಿಯು ಕಾಲೇಜನ್ನು ಮಂಜೂರು ಮಾಡ್ಕೊಟ್ಟಿದ್ದೀವಿ. ಪಿಯು ಕಾಲೇಜನ್ನು ಮೊನ್ನೆ ತಾನೇ ಮಂಜೂರು ಮಾಡ್ಕೊಂಡಿದ್ದೀವಿ. ಮಕ್ಕಳು ಬರ್ತೀವಿ ಆಟ ಆಡೋಕ್ಕೆ ಮೋಸ್ಟ್ಲಿ ಇದಕ್ಕೆ 2 ಕೋಟಿ ಸಪೋರ್ಟ್ ಕೊಟ್ಟಿದ್ದೀನಿ. ತಾಲೂಕಿಗೆ 6 ಕೋಟಿ ಕೊಟ್ಟಿದ್ದೀನಿ. ಅದೊಂದು ಇದು ಮಾಡಬೇಕು. ಮೋಸ್ಟ್ಲಿ ಹೋಗಿ ಕಾರ್ಯಕ್ರಮ ಆದಾಗ ಅದನ್ನೆಲ್ಲ ಮಾಡೋಣ. ಮತ್ತು ನಿಮಗೆ ನಮ್ಮ ಯುವಕರೆಲ್ಲ ಲೈಬ್ರರಿ ಕೇಳ್ತಾ ಇದ್ರು. ನಮ್ಮ ಮಹೇಶ್ವರ ಮನೆಯಲ್ಲಿ ಕೂತು ಹೋದಾಗ ನಮ್ಮ ಯುವಕರು ತೋರಾಗಲ್ಲ. ನಮ್ಮ ಹಳೇದು ಅಂಬೇಡ್ಕರ್ ಭವನ ಇದೆ. ನಮ್ಮ ಕೊಟ್ಟರು ನಮ್ಮ ಇವರಿದ್ದಾರೆ ಕುರ್ಸ್ವಾಮಿ ಅವರು ಕುತ್ಕೊತಿರ್ತಾರೆ. ಅವಾಗ ಇಲ್ವಾ ಕುರ್ಸ್ವಾಮಿ ಅಲ್ಲಿ ನೋಡಿದೆ ಹೋಗ್ತು ಅಂತ. ಅದಕ್ಕೆ ಏನು ಮಾಡಬೇಕು ಎಲ್ಲ ಹೇಳಿದ್ದೀನಿ. ಎಲ್ಲ ನೀವು ನೋಡ್ಕೊಂಡು ಎಷ್ಟು ಇನ್ವೆಸ್ಟ್ ಮಾಡಿಕೊಂಡು ಎಷ್ಟು ದುಡ್ಡು ಬೇಕಾಗ್ತದೆ ತಗೊಬನ್ನಿ ಅಂತ ಹೇಳಿದ್ದೀನಿ. ಎಲ್ಲನೂ 5 ಕೋಟಿ ಕೇಳಿದ್ದೀರಿ, ಅಷ್ಟು ಮಂಜೂರು ಮಾಡ್ಬೋದು. ಸರಿನಾ? ಥ್ಯಾಂಕ್ ಯು ಸರ್. ನಮ್ಮ ರಾಜೇಗೌಡರ ಮದುವೆಗೆ ಹೋಗಿಲ್ಲ, ಬೀಗ್ರೂಟ ಬಂದಿದೆ. ಆದರೆ ಆ ಬೀಗ್ರೂಟ್ ಫಾಸ್ಟಿಂಗ್ಗಳಿದೆ, ಜಾಸ್ತಿ ಆಗಿಬಿಟ್ಟಿದೆ ಸ್ವಲ್ಪ. ಅದಕ್ಕೆ ಏನೂ ತಿನ್ನಲಿಲ್ಲ. ಬಗ್ಗೆ ನಮ್ಮ ಲೀಡ್ರು ಬಸವರಾಜ್ ಅವರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಈಗ ನಮ್ಮ ವ್ಯಾಸರಾಜಪುರ ನಮ್ಮ ಮುಂಗಡೆ ಮಾಡಿ ಹೆಚ್ಚೆಚ್ಚು ಅನುಕೂಲ ಮಾಡಿಕೊಟ್ಟು ನಾವೆಲ್ಲ ಇಡೀ ಭಾರತ ದೇಶದಲ್ಲಿ ಭಾರತದ ಸಂವಿಧಾನನ ಪೀಠಿಕೆನ ಮನೆ ಹೋಗ್ಬೇಕು ಮಾಡ್ಬಿಟ್ಟಿದ್ದೀವಿ. ಎಲ್ಲ ಇರೋ ಭಾರಿ ಅಂಬೇಡ್ಕರ್ ವಾದಿಗಳೇ ಮನೆಗೆ ಹೋಗ್ಬೇಕು. ಮಾಡೋ ಕೆಲಸ ಏನು ಗೊತ್ತಾಯ್ತಾರ? ಏನ್ ಬರ್ತೈತೆ ಒಳ ಮೀಸಲಾತಿ ಕೊಡೋಕ್ಕೆ ಜನಗಣತಿನೂ ಮಾಡಿ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಷ್ಟು ಬೇಕಾಗಿರೋದು. ಒಬ್ರಿಗೊಬ್ರು ನೀವು ಗುಂಪು ಮಾಡ್ಕೊಂಡು ಇದು ಮಾಡಿದ್ದಲ್ಲ, ಇವ್ರು ಯಾರಿದ್ದಾರೆ, ಅವ್ರು ಯಾರಿದ್ದಾರೆ, ಎಷ್ಟಿದ್ದೀರಿ ಅದನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಜೊತೆಗೆ ಮಾಡಿ. ಅದಕ್ಕೆ ಯಾರೋ ಬಂದು ಏನೋ ಮಾತಾಡೋದು ಏನಾಗುತ್ತೆ, ನಾವೇ ಮಾಡಿರೋದಲ್ವಾ. ಈಗ ಗೊತ್ತಾಗ್ಬೇಕು. ಇದುವರೆಗೂ ಯಾರು ಗೊತ್ತೇ ಇಲ್ಲ. ಯಾರು ಸುಮ್ಮನೆ ಹೇಳ್ತಾರೆ ನಾವೆಷ್ಟಿದ್ದೀವಿ ಅವ್ರು ಇಷ್ಟಿದ್ದಾರೆ, ಯಾರು